ನಮಸ್ಕಾರ ಸ್ನೇಹಿತರೆ, ನಮ್ಮೆಲ್ಲರ ನಡುವೆ ಸಾಧ್ಯವಿಲ್ಲದೆ ಹರಡುವ ಒಂದು ವೈರಸ್. ಇತ್ತೀಚಿನವರೆಗೆ ಈ ವೈರಸ್ ಗಳ ಬಗ್ಗೆ ಯಾರಿಗೂ ತಿಳಿದಿಲ್ಲ. ಆದರೆ 2001ರಲ್ಲಿ ನೆದರ್ಲ್ಯಾಂಡ್ ವಿಜ್ಞಾನಿಗಳು ಇದನ್ನ ಮೊದಲ ಬಾರಿಗೆ ಪತ್ತೆಯನ್ನ ಹಚ್ಚಿದರು. ಅವಾಗಿನಿಂದ ಇವಾಗಿನವರೆಗೆ ಈ ವೈರಸ್ ಬಗ್ಗೆ ಯಾರು ಹೆಚ್ಚಾಗಿ ಚರ್ಚೆ ಮಾಡಿರಲಿಲ್ಲ. ಹಾಗಾದರೆ HMPV ಅಂದರೆ ಏನು, ಇದು ಹೇಗೆ ಹರಡುತ್ತದೆ ಮತ್ತು ಇದು ಆರೋಗ್ಯದ ಮೇಲೆ ಯಾವ ರೀತಿಯ ಪರಿಣಾಮವನ್ನ ಬೀರುತ್ತದೆ, ಇದು ಭಾರತಕ್ಕೆ ಬಂದರೆ ವೇಗವಾಗಿ ಹರಡುತ್ತದೆನಾ ಮತ್ತು COVID-19 ಕಂಪೇರ್ ಮಾಡಿದರೆ ಇದು ತುಂಬಾ ಡೇಂಜರಸ್ ಅಥವಾ ಅಲ್ವಾ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಮೊದಲನೆಯದಾಗಿ ನಾವು ಈ ವೈರಸ್ ನ ಇತಿಹಾಸ ಬಗ್ಗೆ ತಿಳಿದುಕೊಳ್ಳೋಣ. ಹಲವು ವರ್ಷಗಳಿಂದ ವಿಜ್ಞಾನಿಗಳು ರೆಸ್ಪಿರೇಟರಿ ಸಿನ್ಸಿಟಿಯಲ್ ವೈರಸ್ RSV ಮತ್ತು ಇನ್ಫ್ಲೂಯೆಂಜಾ ರೀತಿಯ ರೋಗ ಲಕ್ಷಣಗಳನ್ನ ಹೊಂದಿರುವ ಮತ್ತೊಂದು ವೈರಸ್ ಇರಬಹುದು ಎಂದು ಅವರು ಅನುಮಾನಿಸಿದ್ದರು. ಆದರೆ ಇದನ್ನ ಪತ್ತೆ ಹಚ್ಚಲು ಅವರಿಗೆ ಸಾಧ್ಯವಾಗಲಿಲ್ಲ. 2001ರಲ್ಲಿ ಡಾಕ್ಟರ್ ಬಿ ಡಾನ್ ವೆನ್ ಹೂಗನ್ ಇವರ ತಂಡವು ಶ್ವಾಸಕೋಶದ ಸೋಂಕಿನಿಂದ ಬಳಲುತ್ತಿದ್ದ ಮಕ್ಕಳ ಮಾದರಿಗಳನ್ನ ಪರೀಕ್ಷಿಸಿ ಈ ಹೊಸ ವೈರಸ್ ಅನ್ನ ಪತ್ತೆ ಮಾಡುತ್ತಾರೆ. ಆನಂತರ ಈ ವೈರಸ್ ಗೆ HMPV ಎಂದು ಅವರು ಹೆಸರನ್ನ ನೀಡುತ್ತಾರೆ. ಇದು ಹೇಗೆ ಹರಡುತ್ತದೆ ಎಂಬುದನ್ನ ಇವಾಗ ನೋಡೋಣ. HMPV ಸೋಂಕಿತ ವ್ಯಕ್ತಿಯು ಕೆಮ್ಮುವಾಗ, ಸೀನುವಾಗ ಅಥವಾ ಮಾತನಾಡುವಾಗ ಹೊರಬರುವ ಸಣ್ಣ ಹನಿಗಳ ಮೂಲಕ ಹರಡುತ್ತದೆ. ಈ ಹನಿಗಳು ಗಾಳಿಯಲ್ಲಿ ಮಿಶ್ರಣವಾಗುತ್ತದೆ. ಆ ಗಾಳಿಯನ್ನ ಇನ್ನೊಬ್ಬರು ಸೇವಿಸಿದಾಗ ಅವರಿಗೆ ಆ ಸೋಂಕು ಉಂಟಾಗುತ್ತದೆ. ಅಲ್ಲದೆ ಕಲುಷಿತಗೊಂಡ ಮೈಗಳನ್ನ ಸ್ಪರ್ಶಿಸುವುದರಿಂದ ಮತ್ತು ನಂತರ ನಮ್ಮ ಮುಖ, ಬಾಯಿ ಅಥವಾ ಕೈಗಳನ್ನ ಸ್ಪರ್ಶಿಸುವುದರಿಂದ ವೈರಸ್ ಹರಡಬಹುದು. ಈ ವೈರಸ್ ಪ್ರಮುಖವಾಗಿ ಉಸಿರಾಟದ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀರುತ್ತದೆ. ಚಿಕ್ಕ ಮಕ್ಕಳು, ವಯಸ್ಸಾದವರು ಮತ್ತು ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವ ವ್ಯಕ್ತಿಗಳಿಗೆ ಇದು ಹೆಚ್ಚಾಗಿ ಅಪಾಯಕಾರಿಯಾಗಬಹುದು. ಈ ಸೋಂಕಿನಿಂದ ಸೌಮ್ಯವಾದ ಜ್ವರ, ನೆಗಡಿ, ಕೆಮ್ಮು ಮತ್ತು ತಲೆನೋವು ಕಾಣಿಸಿಕೊಳ್ಳಬಹುದು. ಕೆಲವು ಸಂದರ್ಭದಲ್ಲಿ ಉಸಿರಾಟದ ತೊಂದರೆ, ನ್ಯೂಮೋನಿಯಾ ಮತ್ತು ಬ್ರೆಂಕಿಯೋಲೈಟಿಸ್ ನಂತಹ ತೀವ್ರ ಸಮಸ್ಯೆಗಳು ಉಂಟಾಗಬಹುದು. ದುರದೃಷ್ಟವಶಾತ್ HMPV ಗೆ ನಿರ್ದಿಷ್ಟ ಚಿಕಿತ್ಸೆ ಅಥವಾ ಲಸಿಕೆ ಲಭ್ಯವಿಲ್ಲ. ರೋಗ ಲಕ್ಷಣಗಳನ್ನ ಕಡಿಮೆ ಮಾಡಲು ಮತ್ತು ದೇಹವನ್ನು ವೈರಸ್ ವಿರುದ್ಧ ಹೋರಾಡಲು ನೆರವಾಗಲು ವೈದ್ಯರು ಸಹಾಯ ಮಾಡಬಹುದು. ಆರಂಭಿಕ ಪತ್ತೆ ಮತ್ತು ಸೂಕ್ತ ಚಿಕಿತ್ಸೆಯ ರೂಪದ ತೀವ್ರವನ್ನು ಕಡಿಮೆ ಮಾಡಲು ಸಹಾಯ ಮಾಡಬಹುದು. ಹಾಗಾದರೆ ನಾವು ಏನು ಮಾಡಬೇಕು? HMPV ವಿರುದ್ಧ ಹೋರಾಡಲು ನೈರ್ಮಲ್ಯವನ್ನ ಕಾಪಾಡಿಕೊಳ್ಳುವುದು ಮುಖ್ಯ. ಕೈಗಳನ್ನ ತೊಳೆಯುವುದು, ಸೀನುವಾಗ ಅಥವಾ ಕೆಮ್ಮುವಾಗ ಬಾಯಿ ಅಥವಾ ಮೂಗನ್ನ ಮುಚ್ಚಿಕೊಳ್ಳುವುದು ಅವಶ್ಯವಾಗಿದೆ. ಅಂತೂ ಅನಾರೋಗ್ಯದಿಂದ ಬಳಲುತ್ತಿರುವವರೊಂದಿಗೆ ಸಂಪರ್ಕವನ್ನ ತಪ್ಪಿಸುವುದು ಸೂಕ್ತ. ಜಾಗರೂಕರಾಗಿರುವುದು ಮತ್ತು ವೈದ್ಯಕೀಯ ಸಲಹೆಗಳನ್ನ ಪಡೆಯುವುದು ಮುಖ್ಯವಾಗಿದೆ. ಈ ಬಗ್ಗೆ ಜಾಗರೂಕರಾಗಿ ಮತ್ತು ನಿಮ್ಮ ಆರೋಗ್ಯಗಳನ್ನ ಕಾಪಾಡಿಕೊಳ್ಳಿ. ಮುಂದೆ ಏನಾಗುತ್ತೆ ನೋಡೋಣ. ಒಟ್ಟಿಗೆ ಹೋರಾಡೋಣ. ಆರೋಗ್ಯವೇ ಭಾಗ್ಯ. ರೋಗ ಲಕ್ಷಣಗಳು, ಸಿಂಪ್ಟಮ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ನೆಗಡಿ, ಕೆಮ್ಮು, ಸೀನು, ಗಂಟಲು ನೋವು, ಜ್ವರ, ತಲೆನೋವು, ಮೈಕೈ ನೋವು, ತೀವ್ರ ಉಸಿರಾಟದ ತೊಂದರೆ, ಬ್ರಾಂಕೈಟಿಸ್, ಬ್ರಾಂಕಿಯೋಲೈಟಿಸ್, ನ್ಯೂಮೋನಿಯಾ ಇವು HMPV ನ ರೋಗ ಲಕ್ಷಣಗಳು ಆಗಿವೆ. ತೀವ್ರತೆ, ಆರೋಗ್ಯವಂತ ವಯಸ್ಕರರು ಮತ್ತು ಮಕ್ಕಳಲ್ಲಿ ಸೋಂಕು ಸಾಮಾನ್ಯವಾಗಿ ಮತ್ತು ಮನೆಯಲ್ಲಿಯೇ ವಿಶ್ರಾಂತಿಯನ್ನ ಪಡೆಯುವ ಮೂಲಕ ಅವರ ಗುಣಮುಖವಾಗಬಹುದು. ತೀವ್ರ ಪ್ರಕರಣಗಳು, ಶಿಶುಗಳು, ವೃದ್ಧರು ಮತ್ತು ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವವರ ವ್ಯಕ್ತಿಯು ತೀವ್ರವಾಗಿ ಈ ಸೋಂಕು ಅವರಿಗೆ ಕಾಡಬಹುದು ಮತ್ತು ಅವರು ಆಸ್ಪತ್ರೆಗೆ ದಾಖಲಾಗುವ ಅಗತ್ಯವಿರಬಹುದು. ದ್ವಿತೀಯಕರ ತೊಂದರೆಗಳು, HMPV ಸೋಂಕುಗಳು ಕೆಲವೊಮ್ಮೆ ಇತರೆ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಅಸ್ತಮಾ ಅಥವಾ COPD ಯಂತಹ ರೋಗಗಳು ಬರಬಹುದು. ಕೆಲವೊಮ್ಮೆ ಬ್ಯಾಕ್ಟೀರಿಯಾದಂತಹ ಸೋಂಕು ಉಂಟಾಗಿ ನ್ಯೂಮೋನಿಯಾ ತೀವ್ರವಾಗಬಹುದು. ದುರ್ಬಲ ಗುಂಪುಗಳು, ಮುನ್ನೆಚ್ಚರಿಕೆ ಮತ್ತು ಚಿಕಿತ್ಸೆ, ಕೈಗಳು ಆಗಾಗ ಸೋಪು ಮತ್ತು ನೀರಿನಿಂದ ತೊಳೆಯುವುದು, ಕೆಮ್ಮುವಾಗ ಅಥವಾ ಸೀನುವಾಗ ಬಾಯಿ ಅಥವಾ ಮೂಗನ್ನ ಮುಚ್ಚಿಕೊಳ್ಳುವುದು ಒಳ್ಳೆಯದು. ಸೋಂಕಿತ ವ್ಯಕ್ತಿಗಳಿಂದ ಸಂಪರ್ಕವನ್ನ ತಪ್ಪಿಸುವುದು, ಅನಾರೋಗ್ಯದಿಂದ ಬಳಲುತ್ತಿರುವಾಗ ಮನೆಯಲ್ಲಿಯೇ ಇರುವುದು. ಚಿಕಿತ್ಸೆಗಳು, HMPV ಸೋಂಕಿಗೆ ನಿರ್ದಿಷ್ಟವಾದ ಆಂಟಿವೈರಸ್ ಚಿಕಿತ್ಸೆ ಇಲ್ಲ. ಚಿಕಿತ್ಸೆಯು ರೋಗ ಲಕ್ಷಣಗಳನ್ನ ನಿರ್ವಹಿಸುವುದರ ಮೇಲೆ ಕೇಂದ್ರೀಕೃತವಾಗಿರುತ್ತದೆ. ಇನ್ನು HMPV ಭಾರತವನ್ನ ಪ್ರವೇಶಿಸಿದೇನಾ? ಚೀನಾದಲ್ಲಿ ಬೆಚ್ಚಿ ಬೀಳಿಸುತ್ತಿರುವ HMPV ವೈರಸ್ ಈಗ ಭಾರತಕ್ಕೂ ಕಾಲಿಟ್ಟಿದ್ದು ದೃಢವಾಗಿದೆ. ದೇಶದಲ್ಲಿ ಮೊದಲ ಕೇಸ್ ಕರ್ನಾಟಕದಲ್ಲಿಯೇ ದೃಢವಾಗಿದೆ. ಒಂದು ಆಸ್ಪತ್ರೆಯಲ್ಲಿ ಈವರೆಗೆ 2 HMPV ಕೇಸ್ಗಳು ಪತ್ತೆಯಾಗಿವೆ. ಈ ಬಗ್ಗೆ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ICMR ಕೂಡ ದೃಢಪಡಿಸಿದೆ. ಕರ್ನಾಟಕದಲ್ಲಿ HMPV ವೈರಸ್ ಪತ್ತೆಯಾಗಿದ್ದು 2 ಪ್ರಮುಖ ಪ್ರಕರಣಗಳಲ್ಲಿ ಒಂದು 3 ತಿಂಗಳ ಹೆಣ್ಣು ಮಗು ಆಗಿದ್ದು ಇನ್ನೊಂದು 8 ತಿಂಗಳ ಗಂಡು ಮಗು ಆಗಿದೆ. 3ನೇ ಕೇಸು ಗುಜರಾತ್ ಅಲ್ಲಿ ಸುಮಾರು 2 ವರ್ಷದ ಮಗುವಿಗೆ ಈ HMPV ವೈರಸ್ ಪತ್ತೆಯಾಗಿದೆ. HMPV ವೈರಸ್ ಎಷ್ಟು ಡೇಂಜರ್ ಇಲ್ಲ, ಇದು ಕೂಡ ಒಂದು ನಾರ್ಮಲ್ ವೈರಸ್ ರೀತಿಯೇನಾ? ಈ ಪ್ರಶ್ನೆಗೆ ಉತ್ತರ ಈಗ ಸ್ಟಾರ್ಟ್ ಆಗುತ್ತೆ ನೋಡಿ. ಮೊದಲಿಗೆ ಇದು ಸಣ್ಣ ಪ್ರಮಾಣದಲ್ಲಿ ಕಾಣಿಸಿಕೊಳ್ಳುತ್ತದೆ. ಮಕ್ಕಳು ಅಷ್ಟೇ ಅಂತ ಅಲ್ಲ, ಎಲ್ಲ ವಯಸ್ಸಾದವರಿಗೂ ಕೂಡ ಈ ವೈರಸ್ ದಾಳಿ ಮಾಡುವಂತಿದೆ. ಕೊರೋನಾದಷ್ಟು ಡೇಂಜರ್ ಇಲ್ಲದಿದ್ದರೂ
ಇದ್ದರೂ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವವರಿಗೆ ಈ ವೈರಸ್ ಬೇಗನೆ ಅಟ್ಯಾಕ್ ಮಾಡುವಂತಿದೆ. ಭಯ ಬೇಡ, ಇರಲಿ ಮುಂಜಾಗ್ರತೆ. ಈಗ ಮೀಡಿಯಾದವರು ತುಂಬಾನೇ ಜಾಸ್ತಿ ಜನರನ್ನ ಹೆದರಿಸುತ್ತಿದ್ದಾರೆ. ಬನ್ನಿ ಇವಾಗ ಚೀನಾದಲ್ಲಿರುವ ಕನ್ನಡಿಗರು ಹೇಗೆ ಇದೆ ಅಂತ ವಿಡಿಯೋ ಮಾಡಿ ಹಾಕಿದ್ದಾರೆ. ಆ ವಿಡಿಯೋನ ನೋಡೋಣ. ಅದೇ ಹೇಳ್ತಾ ಇದಾರೆ ಮತ್ತೆ ಅದೇ ಹೆಣಗಳ ಪರದಾಟ. ಆಮೇಲೆ ಇದು ಏನದು ಆಂಬ್ಯುಲೆನ್ಸ್ ಅಲ್ಲಿ ರಾಶಿ ಆಂಬ್ಯುಲೆನ್ಸ್ ಅಂತ ಹೇಳ್ತಾರೆ. ನೋಡಿ ಸರ್, ನೀವೇ ನೋಡಿ ಹಾಸ್ಪಿಟ್ಲ್ ವಾತಾವರಣ. ಎಮರ್ಜೆನ್ಸಿ ಅಂತ ತೋರಿಸ್ತೇನೆ ಬನ್ನಿ ನಿಮಗೆ. ಹೋಗೋಣ ಬನ್ನಿ, ಎಮರ್ಜೆನ್ಸಿ ಅಂತ ಎಲ್ಲ ಹಾಕಿದ್ದಾರೆ. ಹೋಗೋಣ, ತೋರಿಸ್ತೇನೆ ನಿಮಗೆ. ನೋಡಿ, ಒಂದು ಆಂಬ್ಯುಲೆನ್ಸ್ ಹಂಗೆ ಖಾಲಿ ನಿಂತಿದೆ. ಎಮರ್ಜೆನ್ಸಿ ಅಂತ ಹೇಳ್ತಾರೆ. ಏನು ಎಮರ್ಜೆನ್ಸಿ ಇಲ್ಲ, ಏನಿಲ್ಲ. ಇಲ್ಲಿ ನೋಡಿ ಅಲ್ಲಿ ಕಾಣ್ತಿದ್ರೆ ಬೋರ್ಡು, ಅದು ಎಮರ್ಜೆನ್ಸಿ ಅಂತ ಕಾಣ್ತಿದ್ದಾನೆ. ಅಲ್ಲಿ ಎಲ್ಲಿದ್ದೀರಿ ಹೆಣಗಳ ರಾಶಿಗಳು ಇಲ್ಲಿ. ಕೆಲವೊಬ್ರು ಜನ ಮಾಸ್ಕ್ ಹಾಕ್ಕೊಂಡಿದ್ದಾರೆ. ಏನಕ್ಕಂದರೆ ಅದು ಚಳಿಗಾಲ ಬಂದ ತಕ್ಷಣ ಇಲ್ಲಿ ಕಾಮನ್, ತುಂಬ ಜನ ಮಾಸ್ಕ್ ಹಾಕ್ಕೊಂಡಿದ್ರೆ ಓಡಾಡ್ತಾರೆ. ಸೊ ದಟ್ ಇಸ್ ವೆರಿ ಕಾಮನ್ ಚೈನಾದಲ್ಲಿ. ನೋಡಿ, ಇವರು ಹಾಕ್ಕೊಂಡಿದ್ದಾರಲ್ಲ ಈ ಥರ. ಎಲ್ಲಿರಿ ಹೆಣಗಳ ಪರದಾಟ, ಎಲ್ಲಿರಿ ಪೇಷಂಟ್ಸ್ಗಳು, ಎಲ್ಲಿ ಮಕ್ಕಳುಗಳಿಗೆ ಬೆಡ್ ಇಲ್ಲ, ಅದು ಇಲ್ಲ ಅಂತ ಹೇಳ್ತಾರೆ. ಜನ ಎಲ್ಲ ನಿಂತ್ಕೊಂಡಿದ್ದಾರೆ. ಇದು ಕಾಮನ್ ಇರುತ್ತೆ ವೀಕೆಂಡಲ್ಲಿ. ಬನ್ನಿ ಹೋಗೋಣ ಒಳಗಡೆ, ಸ್ವಲ್ಪ ಒಳಗಡೆ ತೊಗೊಂಡೋಗಿ ಬರೋಣ ಬನ್ನಿ. ನೀವೇ ನೋಡಿ. ಅದೇ ಇನ್ನೊಂದು ನಮ್ಮದು ಮೀಡಿಯಾದಲ್ಲಿ ಮಾತ್ರ ನ್ಯೂಸ್ ಬರ್ತಾ ಇದೆ. ಅದೇ ನಾನು ಹಾಂಗ್ಕಾಂಗ್ ನ್ಯೂಸಲ್ಲಿ ಬರ್ತಾ ಇಲ್ಲ. ಹಾಂಗ್ಕಾಂಗ್ ನ್ಯೂಸ್ ಅಂದರೆ ಅದು ಸೌತ್ ಚೈನಾ ಮಾರ್ನಿಂಗ್ ಪೋಸ್ಟ್ ಅಂತಿದೆ, ಚೆಕ್ ಮಾಡಿ, ಯೂಟ್ಯೂಬಲ್ಲಿದೆ. ಕೊರೋನಾ ಗತೆ ಈ ವೈರಸ್ ಯಾರಲ್ಲೂ ಕೂಡ ಹರಡಬಾರದು ಎಂಬುದೇ ನನ್ನ ಆಶಯ. ಈ ವೈರಸ್ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಸ್ನೇಹಿತರೆ. ಆರೋಗ್ಯವೇ ಭಾಗ್ಯ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬೈ ಬಾಯ್.